ಹಾಗೆ ಏನು 110 kV ನಾವು ಗ್ರಿಡ್ಡನ್ನು 2015-16ರಲ್ಲಿ ಕಾಗೋಡು ಸಾಹೇಬರು ಮಿನಿಸ್ಟರ್ ಆದಾಗ ಸ್ಯಾಂಕ್ಷನ್ ಆಗ್ತದೆ. ಅದಾದ ನಂತರ ಸ್ಥಳಾವಕಾಶದ ಅದಕ್ಕೆ ಎಲ್ಲಿ ಜಾಗವನ್ನು ನಿಗದಿ ಮಾಡಬೇಕು ಅನ್ನೋ ಇದರಲ್ಲಿ ಒಂದಿಷ್ಟು ಗೊಂದಲಗಳ ಸೃಷ್ಟಿ ಆಗ್ತವೆ. ಅದಾದ ನಂತರ ಲವಗೇರಿಯ ಸರ್ವೆ ನಂಬರು 42 ಅಂತ 42ರಲ್ಲಿ ಸ್ಥಳನ ನಿಗದಿ ಮಾಡ್ತಾರೆ. ನಿಗದಿ ಮಾಡಿದ ನಂತರ ಗ್ರಿಡ್ಡು ಶುರುವಾಗ್ತದೆ. ಅದು ಶುರು ಮಾಡಬೇಕಂತಾದಾಗ ಚುನಾವಣೆ ಬಂದ ನಂತರ 2018ರಲ್ಲಿ ಸರ್ಕಾರ ಚೇಂಜ್ ಆಗುತ್ತೆ. ಇಂಧನ ಸಚಿವರಾದಂಥ ಸುನೀಲ್ ಕುಮಾರ್ ಅವರು ಇಲ್ಲಿನ ಸ್ಥಳೀಯ ಶಾಸಕರವತ್ತು ಅಥವಾ ಹಾಲತ್ನಲ್ಲಿರ್ತಾರೆ, ಅವ್ರ ನೇತೃತ್ವದಲ್ಲಿ ಶುರು ಮಾಡ್ತಾರೆ. ಶುರು ಮಾಡಿ 5 ವರ್ಷ ಮುಗಿದ ನಂತರ ಕೂಡ ಗ್ರಿಡ್ಡು ಕೆಲಸಗಳು ಶುರು ಆಗಲ್ಲ. ಈ ಭಾಗದ ರೈತರ ಹೋರಾಟ ಶುರುವಾಗುತ್ತೆ. ಅದಾದ ನಂತರ 2022-23 ಚುನಾವಣೆ ಆದ ನಂತರ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರವರು ಶಾಸಕರಾದ ನಂತರ ಅವ್ರ ನೇತೃತ್ವದಲ್ಲಿ DC ಅವರ ಮೀಟಿಂಗ್ ಕರೀತಾರೆ. DC ಅವರ ಮೀಟಿಂಗ್ ಕರೆದು ಈ ಗ್ರಿಡ್ ಬಗ್ಗೆ ಕ್ಲಾರಿಫಿಕೇಷನ್ ತಗೊಂಡು ಯಾಕೆ ನಿಲ್ತಾ ಇದೆ, ಏನಿಲ್ಲ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ಆಲಿಸಿ ತಕ್ಷಣದಲ್ಲಿ ಶುರು ಮಾಡಬೇಕು. ಅದಕ್ಕೆ ಏನು ಬೇಕಾದಂಥ ವ್ಯವಸ್ಥೆ ಸರ್ಕಾರದಿಂದ ಆಗಬೇಕು, ಅದನ್ನು ನಾನು ಮಾಡ್ಕೊಡೋಕ್ಕೆ ರೆಡಿ ಇದ್ದೀನಿ, ನೀವು ಅದನ್ನು ಶುರು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದಾಗ ಎಲ್ಲ ಏನು ಸಾಕಷ್ಟು ಜನ ಈ 3 ಪಂಚಾಯಿತಿಯ ರೈತರು ಗೋಳಾಗಿರುತ್ತೆ. ಇವತ್ತು ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ನಾನು ಈ ಭಾಗದ ರೈತನಾಗಿ, ಈ ಭಾಗದ ಒಬ್ಬ ಮುಖಂಡನಾಗಿ ನನಗೂ ಗೊತ್ತಿದೆ. ನಾನು ಈ ಒಂದು ಸಣ್ಣ ಬೆಳೆಗಾರ, ಇಲ್ಲೂ ಅಡಿಕೆ, ನಾನು ಸ್ವಲ್ಪ ಅಡಿಕೆ ಏನು ತೆಂಗು ಅದು ಇದು ಅಂತ ಬೆಳಿತೀನಿ. ನನಗೆ ಇದರ ಸಂಪೂರ್ಣ ಮಾಹಿತಿ ಇದೆ. ಯಾಕಂದರೆ ನಾನು ಹಿಂದೆ ಕಳೆದ ಸಾರಿ ಇದೇನು ಶುರುವಾಗಬೇಕಾದ್ರೆ ನಾನು ತಾಲೂಕು ಪಂಚಾಯತಿ ಸದಸ್ಯನಾಗಿರ್ತೀನಿ. ಅವಾಗ ಇದರ ಸಮಸ್ಯೆ ಜಾಗದ ಇದು ಗುರುತು ಮಾಡಬೇಕು, ಜಾಗದ ಸಮಸ್ಯೆ ಏನಿತ್ತು ಅವತ್ತಿನ ಪಂಚಾಯತ್ನಲ್ಲಿ ಏನಾಗಿತ್ತು ಅದ್ರ ಬಗ್ಗೆ ಸಂಪೂರ್ಣ ಅರಿವು ಕೂಡ ನನಗಿತ್ತು. ಕಾಗೋಡು ಸಾಹೇಬರು ತುಂಬ ಅದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಜಾಗನ ಗುರುತು ಮಾಡಿದ್ರು. ಅದಾದ ನಂತರ ನೆಕ್ಸ್ಟ್ ಬಂದಂಥವ್ರು ಉದ್ಘಾಟನೆ ಅದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಶಂಕುಸ್ಥಾಪನೆ ಮಾಡಿದ್ರು. ಈಗ ಬೇಳೂರು ಗೋಪಾಲಕೃಷ್ಣ ಸಾಹೇಬರು MLA ಆದಮೇಲೆ ಆ ಕೆಲಸನ ತುರ್ತಾಗಿ ಆಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಂಡು DC ಅವರ ಹತ್ರ ಸುಮಾರು 100 ಜನಕ್ಕೂ ಅಧಿಕ ಜನ, ಮೇಲೆ 152 ಜನ ಆಕ್ಷೇಪಣೆ ಸಲ್ಲಿಸ್ತಾರೆ. ಇದಾಗಬಾರ್ದು, ನಮಗೆ ತೊಂದರೆ ಆಗುತ್ತೆ, ನಮ್ಮ ಜಮೀನಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ಅವನ್ನೆಲ್ಲ ಕರೆಸಿ DC ಅವ್ರ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಅದಾದ ನಂತರ 54 ಜನ ಕೇಸ್ ಹಾಕ್ತಾರೆ. DC ಅವ್ರ ಹತ್ರ ಹೋಗ್ಬಿಟ್ಟು ಅಪೀಲ್ ಹಾಕ್ತಾರೆ, ಇಲ್ಲ ಅದಾಗಬಾರ್ದು ಅಂತ. ಮತ್ತು ಈ ಭಾಗದ ಎಲ್ಲ ಮುಖಂಡರುಗಳು ಎಲ್ಲೋ ಒಂದು ಕಡೆ ಡಿಲೇ ಆಗುತ್ತೆ, ನಮಗೆ ವಿದ್ಯುತ್ತಿನ ಕೊರತೆ, ನಮಗೆ ನಾವು ಬದುಕೋದು ಕಷ್ಟ ಆಗುತ್ತೆ, ನಾವು ಬಳಸ್ತಕ್ಕಂಥ ಜಮೀನು ನಾವೆಲ್ಲ ನೀರಾವರಿ ಜಮೀನೇನಲ್ಲ, ನಾವೆಲ್ಲ ವಿದ್ಯುತ್ತನ್ನು ನಂಬ್ಕೊಂಡ್ಬಿಟ್ಟು ಬೋರ್ವೆಲ್ಲ ಬಂಗಾರಪ್ಪನವ್ರು ಕೊಟ್ಟಿರ್ತಕ್ಕಂಥ ಉಚಿತವಾದ ಕರೆಂಟನ್ನು ನಂಬ್ಕೊಂಡ್ಬಿಟ್ಟು ನಾವು ಬದುಕ್ತಾ ಇರ್ತಕ್ಕಂಥವ್ರು. ಸೊ ನಮಗೆ ವಿದ್ಯುತ್ ಇಲ್ಲ ಅಂದರೆ ನಮ್ಮ ಜೀವನ ಸಾಗಲ್ಲ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿ ಸರ್ಕಾರಕ್ಕೆ ಮನವರಿಕೆ ಆಗಿರುತ್ತೆ. ಶಾಸಕರಿಗೆ ಅದನ್ನು ಮತ್ತೊಮ್ಮೆ ಹೇಳಿ ನಮಗೆ ನೀವು ಸಹಕಾರ ಕೊಡಬೇಕು ಅನ್ನೋದಕ್ಕೆ ಶಾಸಕರು ಅದನ್ನು 10-16 ಮೀಟಿಂಗ್ ಮಾಡಿದ್ರು. ನನಗೆ ಗೊತ್ತಿದ್ದಾಗೆ ನಾನು ಈ ಭಾಗದ ಮುಖಂಡನಾಗಿ ಶಾಸಕರ ಜೊತೆಗಿರೋ ಆಗಿ ನನಗೆ ಗೊತ್ತಿದೆ ಇದ್ರ ಸಮಸ್ಯೆ ಏನು, ಶಾಸಕರು ಎಷ್ಟು ಮೀಟಿಂಗ್ ಮಾಡಿದ್ದಾರೆ ಅಂತ. ಹಿಂದೆ ಗುರುದತ್ ಹೆಗಡೆ ಅವರು ನಮ್ಮ DC ಅವರಿದ್ದು, ಅವ್ರ ಸಮ್ಮುಖದಲ್ಲೇ ಮೀಟಿಂಗ್ ಮಾಡ್ತಾರೆ. ಅವತ್ತು ಅವರು ಮೀಟಿಂಗ್ ಮಾಡಿಬಿಟ್ಟು ಶಾಸಕರು ಇದು ತುರ್ತಾಗಿ ಬಗೆಹರಿಸಬೇಕು, ನಂಗೆ 1 ವಾರದಲ್ಲೇ ಈ 54 ಜನ ಏನು ನಿಮ್ಮ ಹತ್ರ ಅಪೀಲ್ ಬಂದಿದ್ದಾರೆ ಅದಕ್ಕೆ ಪರಿಹಾರ ಸಿಗಬೇಕು ಅಂತ ಅಂದಾಗ ಅವರು ಅವ್ರನ್ನ ಕರೆಸಿ ಮಾತಾಡಿ ಅದಕ್ಕೆ ಸೂಕ್ತವಾಗಿ 2024ರಲ್ಲಿ ಆ ಕೇಸನ್ನು ವಜಾ ಮಾಡ್ತಾರೆ, ಅನುವು ಮಾಡಿಕೊಡ್ತಾರೆ. ಯಾರಿಗೆ? KPTCL ಅವ್ರಿಗೆ ನೀವು ಮಾಡಿ ಅಂತ. ಅದಾದ ನಂತರ ಕೆಲಸ ಶುರುವಾಗುತ್ತೆ. 90% ಈಗ ಏನು ಇದ್ರ ಕೆಲಸ ಮುಗಿದಿದೆ, ಗ್ರಿಡ್ ಕೆಲಸ ಮುಗಿದಿದೆ. ಮತ್ತು 2.5 ಕಿಲೋಮೀಟ್ರ್ ಕೂಡ ಲೈನ್ ಕೂಡ ಎಳೆದಾಗಿದೆ. ಇಲ್ಲಿ ಏನು ಸಮಸ್ಯೆ ಅಂತ ಅಂದರೆ ಒಂದಿಷ್ಟು ಜನ ದಿಕ್ಕು ತಪ್ಪಿಸ್ತಾರೆ. ರೈತರಿಗೆ ಏನಾಗ್ಬಿಟ್ಟಿದೆ, ನಮ್ಮ ಜಮೀನ್ ಮೇಲೆ ಹೋಗುತ್ತೆ, ಎಲ್ಲೋ ಒಂದು ಕಡೆ ನಮ್ಮ ಜಮೀನಿಂದ ಡೈವರ್ಷನ್ ಮಾಡಿಕೊಡ್ತಾರೇನೋ ಅಂತ ಹೇಳ್ಬಿಟ್ಟು ಅದನ್ನು ಮನಸ್ಸಲ್ಲಿ ಇರುತ್ತೆ. ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡಂಥ ಕೆಲವೊಬ್ಬರು, ನಾನು ಅದನ್ನು ಹೇಳ್ತೀನಿ, ಯಾಕೆಂದರೆ ಇವರ ಏನು KPTCL ಅವರು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಯಾರಿಗೆ, ಒಂದು ಕಂಪ್ನಿಗೆ, ಮಣಿಪಾಲ್ ಕಂಪ್ನಿಗೆ, ಮಣಿಪಾಲ್ ಇನ್ಫ್ರಾಸ್ಟ್ರಕ್ಚರ್ ಮಣಿಪಾಲ್ ಅಂತ ಯಾವುದೋ ಒಂದು ಕಂಪ್ನಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಅವ್ರ ಕಾಂಟ್ರಾಕ್ಟರ್ ಏನು ಆ ಕೆಲಸಕ್ಕೆ ಯಾರನ್ನ ಅಜೈನ್ ಮಾಡಿರ್ತಾರೆ, JCB ಹುಡುಗರಾಗಲಿ, ಪಾಪ ಸಣ್ಣ ಕಾರ್ಮಿಕರು ಎಲ್ಲ ಒಂದು ಏಜೆನ್ಸಿ ತಗೊಂಡು ಬಂದಿರ್ತಾರೆ, ಅವ್ರ ಮೇಲೆ ಹಲ್ಲೆ ಕೂಡ ಆಗುತ್ತೆ. ಅದು
ಕಂಪ್ಲೇಂಟ್ ಮಾಡೋದಕ್ಕೆ ನಾವು ಇದೇ ಅನಂಪುರ ಸ್ಟೇಷನಲ್ಲೂ ಕೂಡ ನಾನು ಮಾತಾಡ್ತೀನಿ, ಶಾಸಕರು ಅದನ್ನು ಖುದ್ದಾಗಿ ಅವರೇ ಇನ್ಸ್ಟೇಷನ್ ತೊಗೊಂಡ್ಬಿಟ್ಟು ಇದು ಆಗಲೇಬೇಕು, ಆದಷ್ಟು ಬೇಗ ಆಗಬೇಕು, ರೈತರು ಭಾಳ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರೇ ತೊಡೆದ್ರು ಅವ್ರ ಮೇಲೆ ಕೇಸ್ ಆಗಬೇಕು ಅಂತ ಹೇಳ್ಬಿಟ್ಟು ಶಾಸಕರು ತಾಕೀತು ಮಾಡ್ತಾರೆ. ಅವತ್ತು ಅವರು ಇಲ್ಲ ಮುಂದೆ ನಾವು ಮಾಡಲ್ಲ, ನಮ್ಮ ತಪ್ಪಾಗಿದೆ, ಎಲ್ಲೋ ಕಡೆ ಜಮೀನು ಹೋಗುತ್ತೆ ಇದನ್ನು ಮಾಡಿದ್ವಿ ಅಂತಕ್ಕಂಥದ್ದನ್ನು ಹೇಳ್ಕೊಂಡು ಆಯಿತು ಹೋಗಲಿ ಒಂದು ಸತಿ ಎಕ್ಸ್ಕ್ಯೂಸ್ ಕೊಡಿ, ರೈತರು ಇದ್ದಾರೆ ಅಂತ ಎಕ್ಸ್ಕ್ಯೂಸ್ ಕೊಡ್ತಾರೆ. ಆದರೆ ಪದೇ ಪದೇ ಒಂದು 2-3 ಜನ ಕಿಡಿಗೇಡಿಗಳಿದ್ದಾರೆ ಅಲ್ಲಿ, ಅವ್ರುಗಳು ಜನಗಳ ದಿಕ್ಕು ತಪ್ಪಿಸೋದು. ಅವ್ರು ಏನಂತ ಹೇಳ್ಬಿಟ್ಟಿದ್ದಾರೆ, ಈಗ ನಾವು ಕಿರಿಕ್ ಮಾಡಿಬಿಟ್ಟು ನಿಮಗೆ ಒಂದಿಷ್ಟು ಟವರ್ನ ಡೈವರ್ಷನ್ ಮಾಡ್ತೀವಿ, ನಿಮ್ಮ ತೋಟದ ಮೇಲೆ ಬರಲ್ಲ, ನೀವು ನಮಗೆ ಸ್ವಲ್ಪ ಏನಾದರೂ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಅಡ್ವಾನ್ಸ್ ತಗೊಂಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ ಅನ್ನೋ ವಿಷಯ ಇವತ್ತು ನಾನು ನಿನ್ನೆ ಮೊನ್ನೆಯಿಂದ ಬರ್ತಾ ಇದೆ. ಈಗೇನಾಗ್ತದೆ, ಶಾಸಕರು ಏನು ಅದಕ್ಕೆ ಮುತುವರ್ಜಿ ತಗೊಂಡು ಶೀಘ್ರದಲ್ಲಿ ಆಗಬೇಕು, 2-3 ತಿಂಗಳ ಒಳಗಡೆ ನನಗೆ ಆಗಬೇಕು, ನಾನು ಅದನ್ನು ಉದ್ಘಾಟನೆ ಮಾಡಬೇಕು, ರೈತರಿಗೆ ನಾವು ಕೊಡಬೇಕು ಅಂತಕ್ಕಂಥದ್ದು ಏನು ಅವ್ರ ಇಚ್ಛಾಶಕ್ತಿ ಇದೆ ಅದನ್ನು ಮನಗಂಡು ಇನ್ಮೇಲೆ ಆಗಲ್ಲ, ಶಾಸಕರು ತಡೆಯೋಕ್ಕಾಗಲ್ಲ, ಇಲ್ಲೊಂದು ಕಡೆ ಕೆಲಸ ತಡೆಯೋಕ್ಕಾಗಲ್ಲ ಅಂದ್ಕೊಂಡು ಇವತ್ತು ಹೋಗ್ಬಿಟ್ಟು ಜನಗಳನ್ನ ಎತ್ಕಟ್ಬಿಟ್ಟು ಸ್ಟ್ರೈಕ್ ಮಾಡೋಂಥದ್ದಾಗಲಿ ಇನ್ನೊಂದಾಗಲಿ ಯಾವುದು ಪಾಪ ಸಂಘಟನೆಗಳನ್ನೆಲ್ಲ ಕರೀತಾರೆ. ಸಂಘಟನೆಯವ್ರಿಗೆ ಪಾಪ ಅವರು ರೈತ ಸಂಘಟನೆಯವ್ರು ಮೊನ್ನೆ ಬಂದಿದ್ದಾರೆ, ಅವರು ಕೂಡ ರೈತರ ಪರವಾಗಿ ಬಂದಿರ್ತಕ್ಕಂಥದ್ದು. ಅವರೇನು ನಮ್ಮ ದಿನೇಶ್ ಶುರುವಾಗಲಿ ಅವರೆಲ್ಲ ನಮ್ಮ ಸ್ನೇಹಿತರೆ, ಈ ಬಂದಿರೋ ಸಾಕಷ್ಟು ಜನ ರೈತ ಮುಖಂಡರುಗಳು ನಮ್ಮೆಲ್ಲ ಸ್ನೇಹಿತರೆ ಇದ್ದಾರೆ, ಅವರು ಕೂಡ ಬಂದಿರ್ತಕ್ಕಂಥದ್ದು ರೈತರಿಗೆ ಅನುಕೂಲ ಆಗಲಿ ಅಂತಲೇ. ಆದರೆ ಅವ್ರನ್ನೂ ಕೂಡ ದಿಕ್ಕು ತಪ್ಪಿಸ್ತಾರೆ ಇವರು. 500 ಎಕರೆ ತೋಟ ಹೋಗುತ್ತೆ ಅಂತ ಹೇಳ್ತಾರೆ. ಇಡೀ ನಮ್ಮ ಹೋಬಳಿನಲ್ಲಿ ಆಲ್ಮೋಸ್ಟ್ 3 ಪಂಚಾಯತ್ನ 500 ಎಕರೆ ತೋಟನೇ ಇಲ್ಲ. ನಿಮಗೆ ಗೊತ್ತಿಲ್ಲ, ಮಾಧ್ಯಮ ಮಿತ್ರರಿಗೆ ಗೊತ್ತಿರಂಗೆ 500 ಎಕರೆ ಬರೀ ಏನು ಲೈನ್ ಕೆಳಗಡೆ ಹೋಗುತ್ತೆ ಅನ್ನೋಂಗಿದ್ರೆ ಎಷ್ಟು ಮಟ್ಟಕ್ಕೆ ಇವರು ಮ್ಯಾನಿಪುಲೇಟ್ ಮಾಡ್ತಾರೆ ವಿಷಯನ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ದಯಮಾಡಿ ರೈತರು 3 ಪಂಚಾಯತಿ ರೈತರಿಗೆ ನಾನು ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡ್ತೀನಿ ಇವತ್ತು ಮಾಧ್ಯಮ ಮುಖಾಂತರ. ಯಾವುದೇ ಸಂದರ್ಭದಲ್ಲೂ ನೀವು ಯಾವುದು ತಲೆ ಕೆಡಿಸ್ಕೊಳ್ಳೋದು ಬೇಡ, ಯಾಕೆಂದರೆ ಕೆಲಸ ಆದಷ್ಟು ಬೇಗ ನಡೀತಾ ಇದೆ. ಶಾಸಕರು ಚುರುಕಾಗಿ ನಡಬೇಕು, ಆದಷ್ಟು ಬೇಗನೆ ಕೆಲಸ ಮಾಡಬೇಕು. ಮತ್ತು ನಮಗೆ ಈ ವರ್ಷದಲ್ಲಿ ಇನ್ನು 2-3 ತಿಂಗಳು ಗಡುವು ಕೊಟ್ಟಿದ್ದಾರೆ ಅವರಿಗೆ. ಈ ವರ್ಷ ಇವತ್ತೇನೋ ನಮಗೆ ನಾವು ಏನು ಬೇಸಿಗೆನ ಅನುಭವಿಸ್ತಾ ಇದ್ದೀವಿ, ಈಗ 1-2 ಮಳೆ ಬರೋಕ್ಕೆ ಶುರುವಾಗ್ತಾ ಇದೆ, ಅನುಭವಿಸ್ತಾ ಇದ್ದೀವಿ, ಇದು ಹೆಂಗೂ ನಡೆದೋಗ್ಬಿಡುತ್ತೆ. ಮುಂದಿನ ವರ್ಷದಿಂದ ನಮಗೆ ಈ ಕರೆಂಟು ವಿದ್ಯುತ್ ಸಮಸ್ಯೆ ಆಗಲಿ ಮತ್ತು ಮನೆ ಬಳಕೆಗೆ ನಿರಂತರ ಜ್ಯೋತಿ ಆಗಲಿ ಯಾವುದಕ್ಕೂ ಸಮಸ್ಯೆ ಇರಬಾರ್ದು, ಏನು ಈ ಭಾಗದಲ್ಲಿ ವಿದ್ಯುತ್ ಕೊರತೆ ಆಗಬಾರ್ದು ಅಂತಕ್ಕಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಇಮಿಡಿಯೇಟಾಗಿ ಏನು ಈ ವರ್ಷ ಜೂನ್ ಶುರುವಾಗೋದ ಒಳಗಡೆ ನಾನು ಅದನ್ನು ಉದ್ಘಾಟನೆ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಶಾಸಕರು ಕೂಡ ಇಚ್ಛಾಶಕ್ತಿಯನ್ನು ಹೊಂದಿದ್ದಾರೆ. ಸೊ ಹಾಗಾಗಿ ರೈತರು ಯಾರೂ ಎದೆಗುಂದೋದು ಬೇಡ. ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇಲ್ಲ ಮತ್ತು ಡಿಲೇ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನಿಮಗೆ ಮಾಹಿತಿನೂ ಕೊಡ್ತಾರೆ. ನಾನು ಇದಕ್ಕೆ ಬೇಕಾದಂಥ ಸಂಪೂರ್ಣ ಮಾಹಿತಿ ಇಲ್ಲಿದೆ, ನಾನು ನಿಮ್ಮ ಮಾಹಿತಿ ಮಿತ್ರರಿಗೆ ಕೊಡ್ತೀನಿ. ಯಾವಾಗ ಶುರುವಾಯಿತು, ಹೆಂಗೆ ಶುರುವಾಯಿತು, ಎಷ್ಟು ಕಿಲೋಮೀಟ್ರ್ ಆಗಿದೆ, ಎಷ್ಟು ಟವರ್ ಆಗಿದೆ, ಎಷ್ಟು ಟವರು ಏನು ಇವಾಗ ಅದು ಕಾಂಕ್ರೀಟ್ ಹಾಕಿದ್ದಾರೆ, ಕಾಂಕ್ರೀಟ್ ಹಾಕಿರೋ ಟವರ್ಗಳಲ್ಲಿ ಹಿಂದೆ ಎಷ್ಟು ಟವರ್ಗೆ ನೀವು ಲೈನ್ ಕೂಡ ಎಳೆದಿದ್ದಾರೆ ಅನ್ನೋಕ್ಕಂಥದ್ದನ್ನು ಸಂಪೂರ್ಣ ಮಾಹಿತಿನೂ ಕೂಡ ನಮ್ಮ ಮಾಧ್ಯಮದಲ್ಲಿ ಕೊಡ್ತೀನಿ. ಸುಮ್ಮನೆ ಎಲ್ಲೋ ಒಂದು ಕಡೆ ಯಾರಿಗೂ ತೊಂದರೆ ಹಾಗಂತ ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ಅವ್ರು ಹೇಳ್ತಾ ಇದ್ದಾಗ ನಾನು ಕೇಳಿಕೊಂಡೆ, ಯಾರು ಈ ರೈತ ಮುಖಂಡರು ಎಲ್ಲ ಒಂದು ಕಡೆ ರೈತರಿಗೆ ಅಡಿಕೆ ಬೆಳೆದಿರೋ ಅದಕ್ಕೆ ದುಡ್ಡು ನಿಗದಿಯಾದ ದುಡ್ಡು ಫಿಕ್ಸ್ ಮಾಡ್ತಾ ಇಲ್ಲ ಅಂತ. ಅವರು ಕೂಡ ಇವತ್ತು ಅವ್ರನ್ನ ಬರೋಕ್ಕೆ ಹೇಳಿದ್ದಾರೆ. ಇವತ್ತೇ ಅದನ್ನು ಏನು ಸಂಬಂಧಪಟ್ಟ ಹಾರ್ಟಿಕಲ್ಚರ್ ಇಲಾಖೆಯವ್ರು ಬರ್ತಾರೆ, ಬಂದ್ಬಿಟ್ಟು ತೋಟಗಾರಿಕೆ ಇಲಾಖೆಯವರು ಅದನ್ನು ಯಾವ್ಯಾವ ಒಂದು ಅನ್ನೋಕ್ಕಂಥದ್ದನ್ನು ಅವರು ಫಿಕ್ಸ್ ಮಾಡಿದ್ದಾರೆ. ಹಾಗಂತ ಸುಮಾರು 15-16 ಜನಕ್ಕೆ ಪರಿಹಾರ ಕೂಡ ಸಿಕ್ಕಿದೆ ಈಗ ಆಗಿರ್ತಕ್ಕಂಥದ್ರಲ್ಲಿ. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಟವರ್ ಆದ ತಕ್ಷಣ ಪರಿಹಾರ ಸಿಗ್ತದೆ. ನಾನು ಅದು ಲೀಸ್ಟ್ ಕೂಡ ನಾನು ನಿಮಗೆ ಕೊಡ್ತೀನಿ, ಯಾರ್ಯಾರಿಗೆ ಎಷ್ಟೆಷ್ಟು ಸಿಗ್ತಿದೆ ಅಂತ. ಇಲ್ಲಿ ABCD ಅಂತ ಹೇಳ್ಬಿಟ್ಟು ಕ್ಯಾಟಗರಿ ಮಾಡಿದ್ದಾರೆ. ಒಂದು ಟವರ್ಗೆ ಎಷ್ಟು, ಒಂದು ಎಲ್ಲೆಲ್ಲಿ ಎಷ್ಟೆಷ್ಟು ಇದಾಗ್ತದೆ ಅಂತಕ್ಕಂಥದ್ದನ್ನು ಸಂಪೂರ್ಣ ಮಾಹಿತಿ ಇದೆ ಇದರಲ್ಲಿ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಯಾರನ್ನು ದಿಕ್ತಪ್ಪಿಸೋದು ಬೇಡ. 3 ಪಂಚಾಯತಿ ಏನು ನಮ್ಮ ಬಾಧಿತರು, ನಾವೆಲ್ಲ ವಿದ್ಯುತ್ ಸಮಸ್ಯೆಯಿಂದ ನಾವು ಎಷ್ಟೋ ವರ್ಷಗಳಿಂದ ಬಾಧಿತರು ಇಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ. ದಯಮಾಡಿ ಯಾರು ಎದೆಗುಂದೋದು ಬೇಡ. ಶಾಸಕರು ನಮ್ಮ ಪರವಾಗಿದ್ದಾರೆ, ಆದಷ್ಟು ಬೇಗ ವಿದ್ಯುತ್ ಸಮಸ್ಯೆ ಬಗೆಹರಿಸ್ತಾರೆ. ಸೊ ಹಾಗಾಗಿ ಇದು ಮಾಡಲಿ, ಯಾರು ಬೇಕಾದ್ರೂ ಸ್ಟ್ರೈಕ್ ಮಾಡಲಿ ಮತ್ತು ಇದ್ರ ಬಗ್ಗೆ ಹೋರಾಟ ಮಾಡಲಿ. ನಾನು ಅದ್ರ ಬಗ್ಗೆ ನಾನು ಸ್ವಾಗತ ಇದೆ. ನಾವು ಕೂಡ ನಿಮ್ಮ ಹೋರಾಟಕ್ಕೆ ನಾವು ಸ್ಪಂದಿಸ್ತೀವಿ, ನಿಮ್ಮ ಜೊತೆಗೆ ನಾವು ಇದ್ದೀವಿ. ಹಾಗಂತ ಎಲ್ಲ ಒಂದು ಕಡೆ ಕೆಲಸ ನಿಲ್ಲಿಸೋದ್ರ ಬಗ್ಗೆ ಯಾರೂ ಯೋಚನೆ ಮಾಡಬೇಡಿ, ಅವ್ರಿಗೆ ಯಾರಿಗೂ ತೊಂದರೆ ಕೊಡಬೇಡಿ. ದಯಮಾಡಿ ನಿಮಗೆ ಈ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊತೀನಿ, ಈ ಭಾಗದ ರೈತನಾಗಿ, ಒಬ್ಬ ರೈತ ಮುಖಂಡನಾಗಿ ಮತ್ತು ಈ ಭಾಗದ ಮಗನಾಗಿ ನಾನು ಕೇಳ್ಕೊತೀನಿ. ದಯಮಾಡಿ ಆ ಸಮಸ್ಯೆ ನನಗೂ ಇದೆ, ನನ್ನ ತೋಟಕ್ಕೂ ಸಮಸ್ಯೆ ಇದೆ. ದಯಮಾಡಿ ಯಾರೂ ಕೆಲಸ ನಿಲ್ಲಿಸೋಂಥ ವ್ಯವಸ್ಥೆಗೆ ಹೋಗಬೇಡಿ. ಹಾಗಾದರೆ ಯಾರಾದರೂ ಕೆಲಸ ನಿಲ್ಲಿಸ್ತೀವಿ ಅಂತ ಅಂದರೆ ನಾವು ಇಡೀ 3 ಪಂಚಾಯಿತಿಯ ಏನು ರೈತರುಗಳಿದ್ದೀವಿ ಪಕ್ಷಾತೀತವಾಗಿ ಬಂದ್ಬಿಟ್ಟು ನಾವು ನಿಮ್ಮ ಮನೆಗೆ ಬರಬೇಕಾಗ್ತದೆ. ಅದರಲ್ಲಿ 2 ಮಾತಿಲ್ಲ. ಇದು ವಾರನೂ ಬೇಕಾದ್ರೂ ನಾನು ಮಾಡ್ತೀನಿ ಮಾಧ್ಯಮ ಮುಖಾಂತರ. ಯಾರು ಕೆಲಸ ನಿಲ್ಲಿಸೋದಕ್ಕೆ ಹೋಗ್ತೀರಿ ನೀವು ಆ ಭಾಗದಂತರು, ನಿಮಗೆ ಹೋರಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಕೋರ್ಟ್ ಇದೆ, ಇವತ್ತು ನ್ಯಾಯಗಳಿಗೆ ಎಲ್ಲಿ ಬೇಕಾದರೂ ನೀವು ಹೋಗ್ಬೋದು. DC ಕಚೇರಿ ಇದೆ, AC ಕಚೇರಿ, ಇವು ಸಾಕಷ್ಟು ಇಲಾಖೆಗಳಿದೆ. ನೀವು ಅಲ್ಲಿ ಹೋಗ್ಬಿಟ್ಟು ನ್ಯಾಯ ಕೇಳಿ, ನೀವು ಯಾರು ಬೇಡ ಅಂತ ಹೇಳಲ್ಲ.
ದಯಮಾಡಿ ಅದನ್ನು ಬಿಟ್ಬಿಟ್ಟು ಅನ್ಯ ಮಾರ್ಗವಾಗಿ ಯಾರೋ ಕೆಲಸ ಮಾಡ್ತಾ ಇರ್ತಾನೆ ಬಡಪಾಯಿ ಅವನ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಇದನ್ನು ಯಾರೂ ನಾವು ಸಹಿಸಲ್ಲ. ನಮಗೆ ವಿದ್ಯುತ್ ಸಂಪರ್ಕ ಆದಷ್ಟು ಬೇಗ ತುರ್ತಾಗಿ ಆಗಬೇಕಾಗಿದೆ. ದಯಮಾಡಿ ನೀವು ತೊಂದರೆ ಕೊಟ್ರಿ ಅಂದರೆ ನಾವು ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟು ನಿಮಗೂ ಕೂಡ ತೊಂದರೆ ಕೊಡೋಕ್ಕೆ ನಾವೇ ರೆಡಿ ಇದ್ದೀವಿ ಅಂತಕ್ಕಂಥ ಮಾತನ್ನು ಇದನ್ನು ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ. ಹಾಗೆ ನಿಮಗೆ ಸಂಬಂಧಪಟ್ಟಂಗೆ ಏನೇನು ಮಾಹಿತಿ ಬೇಕು ಇದನ್ನು ಇವರು ಹತ್ರ